ನನ್ನ ಗಾಡಿ ಬೇರೆ ರಿಪೇರಿ ಆಗಿಬಿಟ್ಟಿದೆಯಲ್ಲ. ಗಾಡಿ ರಿಪೇರಿ ಆಗಿಬಿಟ್ಟಿದೆ. ರಿಪೇರಿ ಮಾಡಬೇಕು. ಗಾಡಿ ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಇದು ಏನೇ ರಿಪೇರಿ ಆಗಿಬಿಟ್ಟಿದೆ ಗಾಡಿ. ಇದು ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಗಾಡಿ ಸ್ಟಾರ್ಟ್ ಆಗ್ತಾಯಿಲ್ಲ. ಗಾಡಿ ರಿಪೇರಿ ಆಗ್ತಾಯಿದೆ. ಏನು ಮಾಡೋದು? ಈ ಮನೆ ಬೇರೆ ಕಟ್ಟಬೇಕು. ಮನೆ ಕಟ್ಟಕ್ಕೆ ಕಾಸಿಲ್ಲ. ಮನೆಗೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದೀನಿ. ಗಾರೆ ಅವ್ರು ಬರ್ತಾಯಿಲ್ಲ. ಇಲ್ಲ 5 ಲಕ್ಷ ರೂಪಾಯಿ ಬೇಕು ಮನೆ ರೆಡಿ ಮಾಡೋಕ್ಕೆ. ಇನ್ನು ಒಳಗಡೆ ಎಲ್ಲ ಕೆಲಸ ಇದೆ. ಮನೆ ರೆಡಿ ಮಾಡಬೇಕು. ಏನು ಮಾಡೋದು? ಕೆಲಸ ಎಲ್ಲ ಮಾಡಿಸ್ಬೇಕು. ಎಲ್ಲ ಕೆಲಸ ಮಾಡಿಸ್ಬೇಕು. ಏನು ಮಾಡೋದು? ತುಂಬ ಕೆಲಸಗಳು ಇದೆ. ಸಿಮೆಂಟ್ ಬೇಕು, ಮಣ್ಣು ಬೇಕು, ಜಲ್ಲಿ ಬೇಕು, ಪ್ರತಿಯೊಂದು ಬೇಕು. ಎಷ್ಟು ಮಳ್ಳಿದೆ. ಏನು ಮಾಡೋದು? ಅದೇ 5 ಲಕ್ಷ ರೂಪಾಯಿ ಸಾಲ ತೊಗೋಬೇಕು ವ್ಯಾಪಾರನ ಬಡ್ಡಿಗೆ ತಗೊಂಡು ನಾನು ಈ ಮನೆ ರೆಡಿ ಮಾಡಿಸ್ಬಿಡ್ತೀನಿ ಕ್ಲೀನಾಗೆ. ಏನು ಮಾಡೋದು ಬಿಡಿ. ಇರಲಿ, ದೇವರಿದ್ದಾನೆ. ಆಯಿತು. ಈಗ ದೊಡ್ಡಪ್ಪ ಕೊಟ್ಟಿದ್ದಂತ ನಾವು ತೆಗಿಸ್ಕೋಬೇಕು ಕಾಸು. ಅದ್ಯಾವುದು ಚೀಟಿ ಎತ್ತಿದ್ದಾನಂತೆ. ಚೀಟಿ ಎತ್ತಿದ್ದೀನಿ ಬಾರೋ ಅಂತ ಹೇಳಿದ್ದಾನೆ. ಹೋಗಿ ಇಸ್ಕೊಬಂದು ಈ ಮನೆ ರೆಡಿ ಮಾಡಿಸ್ಕೊಡ್ತೀನಿ. ಇದು ಇನ್ನು 5 ಲಕ್ಷ ರೂಪಾಯಿ ಬೇಕು, ಮಾಡಿಸ್ಕೊಡ್ತೀನಿ. ಮಾಡಿಸ್ಬೇಕು. ಏನು ಮಾಡೋದು ಬಿಡಿ. ಇಲ್ಲಿ ದೇವರಿದ್ದಾನೆ, ಮಾಡಿಸ್ತೀನಿ. ಚೆನ್ನಾಗಿ ರೆಡಿ ಮಾಡಿಸಿ ಈ ಮನೆಗೆ ಬಂದುಬಿಡ್ತೀನಿ. ಆ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ. 10,000 ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗಲ್ಲ ನಮ್ಮ ಕೈಲಿ. ಆಯಿತಾ? ಅದಕ್ಕೆ ಈ ಮನೆ ರೆಡಿ ಮಾಡಿಸ್ಕೊಂಡೆ ಬಂದುಬಿಡ್ತೀನಿ ಮನೆಗೆ. ಮನೆಗೆ ಬರ್ತೀನಿ.